ಕೇಳ್ಬೋದು. ಹೆಂಡತಿ ಮಾತನ್ನ ನಿಮ್ಮ ಮಗ ಕೇಳೋದಿಲ್ಲ, ಹೆಂಡತಿ ಮಾತಲ್ಲ, ಸ್ವತಃ ತಂದೆ ತಾಯಿ ಮಾತ ಕೇಳೋದಿಲ್ಲ. ಇನ್ನು ನನ್ನ ಮಾತೆಲ್ಲಿ ಕೇಳ್ಬೇಕು? ಏ ಪಲ್ಲವಿ, ಯಾಕೆ ಹಿಂಗೆ ಮಾತಾಡ್ತಿ? ಅವ್ರು ನಿಮ್ಮ ಅತ್ತಿ ಮಾವ, ಮರ್ಯಾದಿಂದ ಮಾತಾಡು. ನೋಡ್ವಾ, ಹಾಗೆಲ್ಲ ಮಾತಾಡಬಾರ್ದು. ಎಷ್ಟಾದರೂ ಅತ್ತಿ ಮಾವ ಏನ ದೊಡ್ಡವರು ಬಂದು ಕುಂತಾರ ಅಂದಮೇಲೆ ನೀ ಅದಕ್ಕೊಂದು ಮರ್ಯಾದೆ ಕೊಡ್ಬೇಕು. ನೋಡ್ವಾ, ಈಗ ನಮ್ಮ ಮಗ ಕುಡ್ದು ಬಾಯಿ ಮಾಡಿದ್ದು ತಪ್ಪ, ಹಂಗಂತೇಳಿ ನೀ ಇಲ್ಲಿ ಬಂದು ಕುಂತ್ರೆ ಹೆಂಗವಾ? ಈಗ ಮದುವೆ ಆಗೈತಿ, ಹಂಗ ಒಂದು ಹೆಣ್ಣು ಗಂಡಿನ ಮನ್ಯಾಗ ಬದುಕ್ಬೇಕು. ಅಲ್ಲೇನು ನಿನಗೇನು ಇಲ್ಲ ಅನ್ನಂಗಿಲ್ಲ, ಎಲ್ಲ ಐತಿ. ಆತವ ಕುಡಿತಾನ, ಒಪ್ಕೊಂತೇನೆ ನಾನು. ಅವ್ಗೆ ಹೇಳ್ತೇನೆ ತಿಳಿಸಿ. ನೀನು ಒಂದು ಸ್ವಲ್ಪ ಹೆಂಡತಿಯಾಗಿ ಬಾಜುಕಿದ್ದು ತಿಳಿಸಿ ಹೇಳ್ಬೇಕು, ಹಂಗಲ್ಲ ಹಿಂಗ ನೀ ಮಾಡೋದು ಸರಿಯಲ್ಲ, ಬಿಟ್ಬಿಡ್ರಿ ಇದನ್ನ ಅಂತೇಳಿ ನೀವು ಒಂದು ಸ್ವಲ್ಪ ಇದು ಮಾಡ್ಕೊಂತಿದ್ರ ಅವಂಗೂ ಅದೆಲ್ಲ ಗೊತ್ತಾಕತಿ. ಅವಾಗ ಅವ ಏನು ಮಾಡ್ತಾನೆ, ಹೌದಪ್ಪ ನಾವು ಕುಡಿಯೋದು ತಪ್ಪಂಗಾರ ಅಂತ ಅವಂಗೂ ಅನಿಸ್ತತಿ. ಅದಕ್ಕೆ ನನ್ನ ಮಾತು ಕೇಳುವ. ಈಗ ಬಾ, ಬಂದು ಅವನ ಜೊತೆಗೆ ಸಂಸಾರ ಮಾಡುವ. ನೀನೀಗ ನೀನು ಇಲ್ಲ ಅಂತೇಳಿ ಎತ್ತಬೇಕತ್ತು ಕುಡಿಯೋದು ಅವನ ಪಾಡಿಗೆ ಅವ್ನು ಇರೋದು ಮಾಡಾಕತ್ತಾನ. ಅದಕ್ಕೆ ಅವತ್ತ ಬಂದು ಕರೆದು ಹೋದವ್ರಿ ಮಾವಾರ, ಅವ್ರು ಇವತ್ತಿನವರೆಗೆ ಬಂದಿಲ್ರಿ ಕರ್ಯಾಕ. ನನಗೇನು ಮಾನ ಮರ್ಯಾದೆ ಇರಂಗಿಲ್ಲನ್ರಿ? ಅಲ್ಲ, ನನಗೇನು ಗಂಡ ಏನು ಬೇಡಾಗಿಲ್ಲ ಬಿಡ್ರಿ, ಆದ್ರೆ ಅವ್ರು ಕುಡಿದು ನಂಗೆ ಸೇರೋದಿಲ್ರಿ ಮಾವಾರ. ಆಮೇಲೆ ಇನ್ನೊಂದು, ನನಗೇನು ಗ್ಯಾರಂಟಿನ ಇಲ್ರಿ ಅಲ್ಲಿ ಬರಾಕ. ಏನೈತೆ ಅಂತ ಬರಲಿ ಹೇಳ್ರಿ ನಾನು? ನನಗೇನು ನನ್ನ ಮಾತು ನಡೀತೈತೆ ಅಂತ ಬರಲಿ, ನನ್ನ ಜೀವನಕ್ಕೆ ಏನು ಆಧಾರ ಐತೆ ಅಂತ ಬರಲಿ. ಅವ್ರು ನೋಡಿದ್ರೆ 1 ರೂಪಾಯಿ ದುಡಿಯಂಗಿಲ್ರಿ ಮಾವಾರ. ಅನ್ನ ಬಂದು ಏನು ಉಪಯೋಗ ಹೇಳ್ರಿ? ನನಗೇನಾರು ಜೀವನಕ್ಕೆ ಒಂಚೂರು ಸೆಕ್ಯೂರಿಟಿ ಅಂತ ಸಿಕ್ಕರೆ ನಾ ಬರ್ತೇನೆ ರೀ, ಇಲ್ಲಾಂದ್ರೆ ಬರೋದಿಲ್ಲ. ಅಲ್ಲ, ನಿನ್ನ ಜೀವಕ್ಕೆ ಸೆಕ್ಯೂರಿಟಿ ಅಂದ್ರೆ ಏನು? ಅಲ್ಲಿ ನೀನು ಭಯೋತ್ಪಾದಕರ ಕಾಟ ಐತೆ ನಿನಗೆ? ಏನು ಎರಡು ಇವ್ರನ್ನ ಅಪಾಯಿಂಟ್ ಮಾಡೋಣ, ಆ ಕಡೊಂದು ಈ ಕಡೊಂದು ಬಂದು ಕಿಡ್ಕೊಂಡು ನಿಲ್ಲಕ್ಕೆ ಬಾಡಿಗಾರ್ಡ್ನ? ಅಲ್ಲ, ಏನು ಸೆಕ್ಯೂರಿಟಿ ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ಮತ್ತೇನಿಲ್ಲ, ನಿಮ್ಮ ಆಸ್ತಿ ಒಳಗೆ ಅರ್ಧ ಆಸ್ತಿ ಕೇಸರಿ ಬರೀರಿ, ಆಕೆ ಬಂದು ಬಾಳೆ ಮಾಡ್ತಾಳಲ್ಲಿ. ಅರ್ಧ ಆಸ್ತಿ ಬೇಕಾರೆ ನಿಮ್ಮ ಮಗನ ಹೆಸರಿಗೆ ಬರೀರಿ. ಅಲ್ರಿ, ಏನು ಮಾತಾಡ್ತೀರಿ ನೀವು? ಅರ್ಧ ಆಸ್ತಿ ಬರೀ ಅಂತಂದ್ರೆ ಏನು? ನಾವೇನಿಕ್ಕೆ ನೀನು ಹೊರಗೆ ಹಾಕತ್ತೇವೆ? ಹಂಗಿಕ್ ಬೇಡಾಗಿದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ವಿ ನಾವು ಕರೆಯಕ್ಕೆ? ಅಲ್ಲ, ಅರ್ಧ ಆಸ್ತಿ ಅವಂಗ ಅರ್ಧ ಆಸ್ತಿ ಈಗ ನಾವು ಯಾಕೆ ಬರಿಬೇಕ್ರಿ? ಈಗ ನಾವು ನೋಡ್ರಿ, ಗಂಡ ಹೆಂಡತಿ ಗಟ್ಟಿರ ಮಠ ಯಾರಿಗೆ ಆಸ್ತಿ ಕೊಡೋದಿಲ್ಲ ಏನ್ರಿ? ನಾವು ಸಾಯಿ ಕಾಲಕ್ಕೆ ಯಾರಿಗೆ ಕೊಡ್ಬೇಕು ಅವರಿಗೆ ಕೊಟ್ಟು ಸಾಯ್ತೇವಿ. ಈಗ ಸುಮ್ಮನೆ ಏನಾಗ್ಬಿಟ್ಟಂದ್ರೆ ನಮ್ಗೆ ಆಸ್ತಿ ಬಗ್ಗೆ ನೀವು ಮಾತಾಡೋದ ಬೇಡ ಅಂತ ನಾ ಅಂತೇನೆ. ಅಲ್ಲ, ಆ ಮನಿ ಮಗ ಅವಂಗ ಆಸ್ತಿ ಸಿಕ್ತತಿ. ಅವ್ನ್ ಕೊಟ್ರ ಮತ್ ಈಕಿಗ್ ಬಂದಂಗಲ್ಲ, ಗಂಡನ ಹೆಸರಿಗಿದ್ರೆ ಎಂತಿ ಹೆಸರಿಗಿದ್ದಂಗ ಆಸ್ತಿ. ಮತ್ತೇನ ನಿಮ್ದು ಏನ್ ಮಾತು? ಹಂಗಲ್ಲ, ಇದ್ದಿದ್ದ ಹೇಳ್ತಾನೆ ನೋಡ್ರಿ. ಅವ್ರು ನೋಡಿದ್ರೆ ವಿಚಿತ್ರ, ಆ ಪರಿ ಕುಡಿತಾರ. ಅವ್ರ ಹೆಸರಿಗೆ ಆಸ್ತಿ ಬರಿತೇನೆ ಅಂತ ನೀವು ಅಂತೀರಿ. ಕುಡ್ದ ನಿಷೇಧಾಗ ಯಾರಿಗಾರ ಬರ್ದು ಕೊಟ್ಟು ಬಂದ್ರೆ ಅದು ಹೋಗ್ಲಿ, ಬರ್ದು ಕೊಡೋದು ಆಮೇಲೆ ಏನು ಮಾತಲ್ಲ. ಅವ್ರು ಆ ನಮ್ನಿ ಕುಡ್ದು ಈಗಾಗಲೇ ಒಂದು ನಮೂನಿ ಆಗ್ಯಾರ. ಅಕಸ್ಮಾತ್ ಏನಾರ ಹೆಚ್ಚು ಕಮ್ಮಿ ಆಗಿ ಸತ್ತೇ ಹೋದ್ರಪ್ಪ, ಅವಾಗ ನನಗೆ ಆಸ್ತಿ ಕೊಡ್ತೀರಾ ನೀವು? ಕೊಡಂಗಿಲ್ಲ, ಕೋರ್ಟಿಗೆ ಹೋಗಿ ತೊಗೋಬೇಕಾಗತ್ತೆ. ಮತ್ತು ನಾನು ಅದು ಏನೋ ಒಂದು ಅದು ಬಂದರೆ ಇಲ್ಲ, ಎಷ್ಟು ವರ್ಷ ಗುದ್ದಾಡ್ಬೇಕು ಅದಕ್ಕೆ ಗೊತ್ತಿಲ್ಲ. ನಿಮ್ಮ ಮಗಳು ಬೇರೆ ಅದಾಳ, ಅದಕ್ಕೆ ಯಾವುದಕ್ಕೂ ಅವ್ರು ಬದುಕಿದ್ದಾಗೆ ನನ್ನ ಹೆಸರಿಗೆ ಏನು ಬರ್ಬೇಕು ಅದನ್ನು ಬರ್ದು ಕೊಟ್ಬಿಡ್ರಿ. ಅವ್ರ ಹೆಸರಿಗೆ ಅದು ಎಷ್ಟು ಬರಿಬೇಕು ನೀವು ಬೇಕಾರೆ ಆಮೇಲೆ ಬರ್ಕೋರಿ. ಗಂಡ ಚೆನ್ನಾಗಿದ್ರೆ ಅವ್ರ ಹೆಸರಿಗೆ ನೀವು ಬರಿತೀರಿ, ಅವಾಗ ಮತ್ತು ನಾವಿಬ್ಬರು ಸಂಸಾರ ಮಾಡ್ಕೊಂಡು ಹೋಗ್ತೀವಿ. ಆದರೆ ಈಗಂತೂ ನಮ್ಮ ಹೆಸರಿಗೆ ಸ್ವಲ್ಪ ಆಸ್ತಿ ಬರಲಿಲ್ಲ ಅಂದ್ರೆ ನನ್ನ ಹೆಸರಿಗೆ ನಾ ಬರಲ್ರಿಪ್ಪ. ಯಾಕಂದ್ರೆ ಇವ್ರು ನೋಡಿದ್ರೆ ಎಷ್ಟು ದಿನ ಬದುಕ್ತಾರೆ ಗ್ಯಾರಂಟಿ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತಿ. ಆ ಪರಿ ಕುಡಿತಾರೆ ಅವ್ರು. ಅದಕ್ಕೆ ನಾಳೆ ಅವ್ರಿಗೆ ಏನಾರಾದರೂ ನಂಗೆ ಪ್ರಾಬ್ಲಮ್ ಆಗಬಾರ್ದಲ್ಲ. ಅದಕ್ಕೆ ಏನು ಮಾತಂತ ಮಾತಾಡ್ತೀಯವ ನೀನು? ತಾಳಿ ಕಟ್ಟಿದ ಗಂಡ ಸತ್ರ ಸಾಯಿಲಿ, ನಿನಗೆ ಆಸ್ತಿ ಬೇಕು ಅಲ್ಲ? ಆಸ್ತಿಗೋಸ್ಕರ ಬರಾಕತ್ತಿ ಹಂಗಾರ ಈಗ ನೀನು? ಅಲ್ಲ, ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಆಕತಿ, ನಾ ತಿದ್ದಿ ದಾರಿಗೆ ತಗೋಬೇಕು, ನನ್ನ ಗಂಡನ ಚಂದಾಗಿ ನೋಡ್ಕೋಬೇಕು ಅನ್ನೋದಿಲ್ಲ ನಿನಗೆ. ಆಸ್ತಿ ಕೊಡ್ತಾರೋ ಇಲ್ಲೋ ಈಗೇ ತೊಗೊಂಡ್ಬಿಡ್ಬೇಕು ಅನ್ನೋ ಲೆಕ್ಕಕ್ಕೆ ನೀನು ಮಾತಾಡ್ತಾ ಇದ್ದಿ. ಯಪ್ಪ ದೇವ್ರೆ, ಇದಕ್ಕೆ ಇನ್ನು ಏನು ಹೇಳ್ಬೇಕಂತ ನಂಗೆ ಅರ್ಥ ಆಗೋಲ್ತು. ಹಂಗಾರೆ ರೊಕ್ಕನ ಮುಖ್ಯನ ಜೀವನದಾಗ ನಿನಗೆ? ಸಿಟ್ಟಾಗಬೇಡ್ರಿ ಬಾ, ಇವ್ರ ಕುಂದ್ರಿ. ಸಿಟ್ಟಾಗಬೇಡ್ರಿ ಅಂತಿರಲ್ರಿ, ವಯಸ್ಸು ಗಳಿಸಿರಿ, ಎದಕ್ಕೆ ಬರ್ತದ ಬುದ್ಧಿ? ಅಲ್ಲಿ ಬುದ್ಧಿಯಲ್ಲಿ ಇಟ್ಟಿರಿ ನೀವು. ನಿಮ್ಮ ಮಗಳು ನೋಡಿದ್ರೆ ಆ ಪರಿ ಮಾತಾಡ್ತಾಳ, ತಾಳಿ ಕಟ್ಟಿದ ಗಂಡಗ ಆಸ್ತಿ ಬರ್ದ್ರೆ ಬರ್ತಾಳಂತ, ಇಲ್ಲಂದ್ರೆ ಇಲ್ಲಂತ. ಅವ್ನು ಬದುಕುದ ಗ್ಯಾರಂಟಿ ಇಲ್ಲಂತ. ಕುಡಿತಾನ, ಕುಡಿದೊಂದು ಬಿಡಿಸ್ತೇವೆ ಹೆಂಗಾರ ಮಾಡಿ, ಆಕಿಗೆ ಬಿಡಿದ್ವಿ. ಈಗ ಹೆಂತದಕ್ಕೆ ದಾರಿ ತರ್ಬೋದು ಒಂದು ಲಿಮಿಟ್ಗೆ. ಕುಡಿದು ಬದುಕೋರು ಎಷ್ಟು ಜನ ಇಲ್ಲ ಭೂಮಿ ಮ್ಯಾಗ? ಈಕಿ ನೋಡಿ ಸತ್ತ ಹೋಗನ ಅನ್ನೋ ಲೆಕ್ಕಕ್ಕೆ. ಅಂದ್ರೆ ಅವ್ನು ಸತ್ರು ಆಸ್ತಿ ಮತ್ತು ಗುದ್ದಾಟ ಆಗಬಾರ್ದು, ಈಗ ತಕೊಂಡ್ಬಿಡ್ಬೇಕನ್ನೋ ಅರ್ಥಕ್ಕೆ ಆಕಿ ಮಾತಾಡಕತ್ತಾಳ. ಸುಮ್ಮನಾದಿರಲ್ರಿ ನೀವು, ವಯಸ್ಸು ದೊಡ್ಡವರಾಗಿ. ಇಲ್ಲೋಡ, ನೀನು ಆಸ್ತಿ ಬೇಕು ಅಡೋಬೇಕಂತ ಇಲ್ಲೇ ಇರ್ತೇನೆ ಅಂತ ಏನಾರು ತಲೆ ಒಳಗಿದ್ರೆ ಮೊದಲು ತೆಗೆದ್ಬಿಡ. ಹೋಗಿ ಮದ್ವೆ ಮಾಡ್ಕೋಬೇಡ ಅಂತ ನಿನಗೆ ಅವತ್ತು ಹೇಳಿದ್ದೆ. ಮದ್ವೆ ಮಾಡ್ಕೊಂಡು ಮುಗಿದು ಹೋತ್ ತವ್ರ ಮನೆ ಋಣ ನಿನಗೆ ಅಷ್ಟೇ. ಏನು ಅರ್ಶನ ಕುಂಕುಮಕ್ಕೆ ಬರಬೇಕು ಹೋಗ್ಬೇಕು ಅಷ್ಟೇ. ಏನು ಹಬ್ಬ ಉಣ್ವಿ ಕರೆಸ್ದಾಗ ಇಲ್ಲಿಂದ ಒಂದು ಸೀರಿನಾರ ಕೊಡ್ಲಿ ಏನ ಕೊಡ್ಲಿ ತಗೋಬೇಕು ಹೋಗ್ಬೇಕು ಅಷ್ಟೇ. ಅದನ್ನ ಬಿಟ್ಟು ಇಲ್ಲೇ ಇರ್ತೇನೆ ಗಂಡನ್ ಬಿಟ್ಟು ಅಂತಂದ್ರೆ ನಾನು ಕೇಳವನ ಅಲ್ಲ. ಸೀದಾ ನಡಿ. ಅವ ಬದುಕ್ತಾನೋ ಸಾಯ್ತಾನೋ ಅದು ನಿನಗೆ ಬಿಟ್ಟಿದ್ದ. ನಿನ್ ಗಂಡ ನೀನು ಅದ್ರಾಗೆ ಜೀವನ ಮಾಡ್ಲೇಬೇಕು. ವರದಕ್ಷಿಣೆ ಅವ್ರು ಆಸ್ತಿ ಕೇಳಾಕತ್ತಿಯಲ್ಲ, ಏನ್ ನೀ ದುಡ್ದು ಮಾಡಿದ್ದ ಏನ ನಾ ದುಡ್ದು ಮಾಡಿದ್ದ? ಅದನ್ನ ಆಸ್ತಿ ಕೇಳ್ತಾ ಇದೆಯಲ್ಲ ನೀನು. ಅವ್ರು ಕೊಡ್ತಾರ ಮಗ್ಗ ಬೇಕಂದ್ರ ನೀನ ಮನಿ ಸುಸಿ ಹೋದಿಲ್ಲ. ನಿನಗೇನ್ ಬರ್ಬೇಕದು ಮುಂದಾದ್ರೂ ಬರ್ತೈತಿ, ಯಾವಾಗಾದ್ರೂ ಬರತೈತಿ. ಅದನ್ನ ಬಾಯಿ ಬಿಟ್ಟು ಕೇಳಿ ಸಣ್ಣಕ್ಕೆ ಆಗ್ಬೇಡ. ನಿನ್ನ ಗಂಡನ ಮೊದಲು ಚಂದಾಗಿ ನೋಡ್ಕೊಳ್ಳೋ ಕಲಿ. ನೀನು ನಡಿ ಈಗ ಗಂಡನ ಮನೆಗೆ. ನೀನ್ ಇಲ್ಲಿ ಇರ್ತಕ್ಕದ್ದಲ್ಲ. ಅವ್ರ ಸ್ವಾಭಿಮಾನ ಬಿಟ್ಟು ಅಲ್ಲಿಂದ ಇಲ್ಲಿ ಮಟ್ಟ ಕರೆಯಾಕ್ ಬಂದಾರ. ಯಾಕ? ಮಗನ ಜೀವನ ಚಂದ ಇರ್ಲಿ ಅಂತೇಳಿ. ಹಂಗ ನೀನು ಅಷ್ಟೇ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ನಮ್ಮವ್ ಹೇಳಿದ್ರು ಕೇಳೋದಿಲ್ಲ, ಯಾರು ಹೇಳಿದ್ರು ಕೇಳೋದಿಲ್ಲ ನಾನು.
ಹಾದಿ ಬಿದ್ಯಾಗ ಅಡ್ಡಾಡೋರ್ ಇದ್ರಿಗೆ ಮರ್ಯಾದೆ ಹೊಂಟಿರೋದು ನಂದು. ನೀನೇನ್ ಬೆಚ್ಚಗಿಲ್ ತಿನ್ಕೊಂತ ಕುಂತಿ ಮನಿ ಒಳಗ ಓಡಿಗೆ ಮದ್ವಿ ಮಾಡ್ಕೊಂಡು ಗಂಡನ್ ಬಿಟ್ಟು ಬಂದ್ ಕುಂತಿ ಅಲ್ಲಿ ಇಲ್ಲಿ. ನಡಿ ಸರಳ ನೀನ್ ಗಂಡನ ಮನಿಗೆ. ಕುಡಿತಾನಂತ ಮೊದ್ಲು ಹೇಳ್ತಾ ಇಲ್ಲ ನಿನಗ ಕುಡಿತಾನವ ಅಂತೇಳಿ. ಅಣ್ಣ ನಂಗೆ ಹೋಗಕ್ ಇಷ್ಟ ಇಲ್ಲಣ್ಣ. ಅಲ್ವಾ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಹೆಂಗವಾ ಹೇಳಿ ನಾನು ನೋಡೋಣ. ಅವಾಗೆ ಹಂಗ ಹಿಂಗ ಅಂತೆಲ್ಲ ಸುದ್ದಿ ಬಂದಿತ್ತು ನಿನ್ ಕಿವಿಗೆ. ಅದಾದ ಮೇಲೂ ಯಾರ ಮಾತು ನಂಬ್ಲಾರ್ದಂಗೆ ಹೋಗಿ ಮದುವೆ ಮಾಡ್ಕೊಂಡೆ. ಈಗ ನನಗೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಅಲ್ರಿ ತಿಳಿಯಂಗಿಲ್ರಿ. ಸಣ್ಣಕಿ ತಿಳಿಲಾರ್ದ ಮಾಡ್ಯಾಳ. ತಿಳಿಲಾರ್ದ ಆಗಿತ್ತಪ್ಪಿಗೆ ಈಗ ಅಕ್ಕಿಗೆ ಹೋಗಿ ಅಲ್ಲೇ ಸಾಯಿ ಅಂದ್ರೆ ಇವ್ರ ಮಗ ಬರಬರಿ ಇದ್ರೆ ಆಕೆ ಇಲ್ಲಿ ಬರ್ತಿದ್ಲು. ಅವತ್ತ ನೋಡಿದ್ರಿ ಇಲ್ಲಿ ಕರ್ಕೊಂಡು ಹೋಗಕ್ ಬಂದಾನ. ಆ ನಮ್ನಿ ಕುಡ್ದು ಬಂದಾನ ಪರಿ. ಇಲ್ಲೇ ಮನಿಗೆ ಬರೋ ಹೊತ್ನ್ಯಾಗ ಅಷ್ಟು ಕುಡ್ದು ಬಂದಾವ. ಇನ್ ದಿನ ಮನ್ಯಾಗ ಹೆಂಗಿರ್ತಾನವ? ಯವ್ವ ನೀ ಮಾತಾಬೇಡ. ಅವ ಹೆಂಗಾರ ಯಾಕಿರ್ವಲ್ಲಕ್ಕ ಏನ ಈಕಿ ಮದ್ವಿ ಮಾಡ್ಕೊಂಡಾದ್ಮೇಲೆ ಅನುಭವಿಸಕಬೇಕು. ಈಗೇನ್ ಅವ್ನ್ ಬಿಡಿಸಿ ಇನ್ನೊಂದು ಮದ್ವಿ ಮಾಡ್ತೀಯ ನೀ ಆಕಿಗೆ? ಹೆಂಗ ಏನ್ ಇಲ್ಲೇ ಇಟ್ಕೋಬೇಕಂತದಿಯ? ಸುಮ್ನಿರ್ ಬೇ ಎದ್ ಕೊಟ್ಟಬಿಡ ಹಚ್ಚಿ. ಅಯ್ಯೋ ಹಲ್ಕಟ್ಬಾಡಿ ದೇಶದಾಗ ಯಾರು ಮಾಡಲ್ಲ ತಪ್ಪು ಮಾಡ್ಯಾಳ ಆಕಿ. ಆಕಿ ನಮ್ಮನ್ನ ಇದು ಮಾಡಕತ್ತಿಯಲ್ಲ ನೀನು ಶತ್ರುಗ್ ನೋಡ್ದಂಗೆ ನೋಡಕತ್ತಿ. ನೀನ್ ಹೆಂಡತಿ ಪಾಠನ ಇದೆಲ್ಲ ನನಗೇನು ಗೊತ್ತಾಗೋದಿಲ್ಲ ಅಂತ ಮಾಡಿ ಏನ? ಕಿವಿ ತುಂಬ್ಯಾಳ ಚಲೋ ಹೊತ್ತಂಗ. ಮೊದಲಾಕಿ ನಟ್ರಿ ಮನ್ಯಾಗ ಇಟ್ಕೋಬೇಡ್ರಿ ಯಾಕಿದ್ರೆ ನಂಗೆ ಬೇಸ್ ಆಗುದಿಲ್ಲ ಅಂತೇಳಿ ಅಂದ್ರೆ ಇವ್ರ ಅಣ್ತಮ್ಗಳು ಅಕ್ಕಂಗ್ಯಾರೆಲ್ಲ ಬಂದ್ ಹೋಗ್ಬೇಕಾಗೈತಲ್ಲ ಅದಕ್ಕೆ. ಅತ್ತಿಯವರ ನಿಮ್ಗೆ ಸಾವಿರ ಸಲ ಹೇಳೇನಿ ನಿಮ್ಮ ಮಾತುಕತೆ ಒಳಗೆ ನನ್ನ ಎಳಿಬೇಡ್ರಿ ಅಂತೇಳಿ. ವಾ ಸುಮ್ ಕುಂದರು ಸಾಕು. ನಸ್ಗುನಿ ಹಂಗೆ ಮಾತಾಡ. ನನ್ನ ಮಗಳಲ್ಲೇ ನೋಡಪ್ಪ ಕೇಳ್ದಂಗ ಆಸ್ತಿ ಬರ್ಲಿಲ್ಲ ಅಂದ್ರೆ ಹೋಗುದಿಲ್ಲಕ್ಕೆ. ಅಲ್ಲಿ ಏನೈತೆ ಅಂತ ಹೋಗ್ಬೇಕಲ್ಲ. ಆ ಪರಿ ಕುಡ್ಕುಡ್ ಬರೋ ಗಂಡ ಜನ್ಮಕ್ ಸುಖ ಇಲ್ಲ, ಒಂದು ಬೇಕಾದಿಲ್ಲ, ಮನಿ ಇಲ್ಲ, ಮಠ ಇಲ್ಲ, ಒಂದ್ ಚಂದ ದುಡಿಮೆಲ್ಲ ಏನಲ್ಲ. ಆಸ್ತಿ ಬರಿ ಅಂದ್ರೆ ಬರೀವಲ್ರಿ. ಎದಕ್ ಹೋಗ್ಬೇಕು ಅಲ್ಲಿಗೆ? ನೋಡ್ರಿ ಆಸ್ತಿ ಗಿಸ್ತಿ ₹1 ಬರೆಯೋದಿಲ್ಲ ಹೆಸರಿಗೆ. ನೀವ್ ಅದ್ ಏನ್ ಮಾಡ್ತೀರೋ ಮಾಡ್ಕೊರಿ. ನಿಮ್ಮ ಮಗಳನ್ನ ಕಳ್ಸೋದಾದ್ರೆ ಕಳಿಸ್ರಿ. ಇಲ್ಲ ನಾನು ಇನ್ನೊಂದು ವಾರ ಟೈಮ್ ಕೊಡ್ತೇನೆ ಅಷ್ಟೇ. ಒಂದು ವಾರದಾಗ ನಿಮ್ಮ ಮಗಳು ಚಂದಾಗಿ ಬಂದಲ್ಲಿ ಬಾಳೆ ಮಾಡಕತ್ಲು ಚಲೋ. ಇಲ್ಲ ನನ್ನ ಮಗನ ಕಡೆಯಿಂದ ನಿಮ್ಮ ಮಗಳಿಗೆ ನಾನು ಡೈವರ್ಸ್ ಕಳಿಸ್ತೇನೆ. ಕಳಿಸಿ ಅದಾಗಿದ್ದಾಗಲಿ ಎಂತ ಗುಡಿಸಲ್ದಾಗಿರೋ ಹುಡುಗಿನಾದ್ರೂ ಹುಡುಕ್ತೇನೆ. ನನ್ನ ಮನಿ ನನ್ನ ಆಸ್ತಿ ಇರೋದು ನೋಡಿ ಬೇಕಾದಂಗೆ ಕೊಡ್ತಾರ ಅವ್ರು. ನನ್ನ ಮಗ ದುಡಿಲಿ ಬಿಡ್ಲಿ ಏನ ಆ ಗುಡಿಸಲ್ದಾಗಿರೋದಾದ್ರೂ ತಂದು ನಾನು ಮದುವೆ ಮಾಡ್ತೇನೆ. ನನ್ನ ಮಗ ಆಗದಾಗ್ಲಿ ಹೋಗೋದೋಗ್ಲಿ. ಇವತ್ತು ಅದು ಏನಕ್ಕತ್ತ ಆಗೇ ಬಿಡ್ಲಿ ನಾನು ನೋಡ್ತೇನೆ. ನಿಮ್ಮ ಮಗಳನ್ನ ಒಂದು ವಾರದಾಗ ಕಳಿಸ್ತಿರೋ ಕಳ್ಸಂಗಿಲ್ಲ. ಆಕೆ ಬಂದಿರ್ತಾಳೋ ಇಲ್ಲ ಆಕಿಗೆ ಗೊತ್ತ. ಡೈವರ್ಸ್ ಮಾತ್ರ ಕಳಿಸ್ತೇನೆ ನನ್ನ ಮಗನ ಕಡೆಯಿಂದ. ಆಗಿದ್ದಾಗ್ಲಿ ಏನಕ್ಕೆ ತಾಯಿ ಹಿಂಗೆ ಮಾತಾಡ್ತಾಳ ಅಂತ ನೀವು ಅನ್ಕೊಂಡ್ರು ಅಡ್ಡಿ ಇಲ್ಲ ರೀ. ನಡೀರಿ ಹೋಗುನು. ಏನ ತೀರಾ ಇಲ್ಲಿ ಮಟ್ಟ ಬಂದಿದ್ದಕ್ಕೂ ಕಿಮ್ಮತ್ತಿಲ್ಲ ಇವ್ರ ಕಡೆ ಅಂತಂದ್ರೆ ಎದಕ್ಕೆ ಬರ್ಬೇಕು ಇಲ್ಲಿಗೆ? ನಾವು ಏನ ಸಣ್ಣವ್ರದಾರ ತಿಳಿಲಾರ್ದ ತಪ್ಪು ಮಾಡ್ಕೊಂಡು ಏನೋ ತಮ್ಮ ಜಗಳ ಮುಂದುವರ್ಸ್ಕೊಂಡಾರ ಅಂತ ಹೇಳ್ತಾ ಅದೇನಿ ಅಂತೇಳಿ ಇಲ್ಲಿ ಮಟ್ಟ ಬುದ್ಧಿ ಹೇಳಕ್ ಬಂದೇವಿ. ಇವ್ರದೇ ತಿಳಿದು ಮಾಡ್ತಾವಂದ್ರೆ ಅಲ್ವಾ? ನೀನು ಅವಾಗ ಓಡೋದು ಲಗ್ನ ಆಗಿ ಈಗ ಆಸ್ತಿ ಕೊಡೋ ಅಡುಗೆ ಕೊಡೋ ಅಂತಂದ್ರೆ ಹೆಂಗಿದೆ ಅಂತ ನಾನು ಮನುಷ್ಯ ಮದುವೆ ಆಗೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು. ಆಗಿ ಹೋಗೈತಿ ಈಗ ಮದುವೆ ಅಂದಮೇಲೂ ನೀವು ಅದನ್ನೇ ಮುಂದುವರಿಸ್ತೀರಿ ಅಂದ್ರೆ ಏನಾರ ಮಾಡ್ಕೊರಿವ. ಒಂದ್ ನಿಮಿಷ ನಿಂತ್ಕೋರಿ. ಓಯ್ ಕಟ್ ನಿನ್ ಗಂಟು ಮುಟ್ಟಿ ನಡಿ ಅವ್ರ ಕೂಟ ಕಟ್ಟು ಗಂಟು ಮುಟ್ಟಿ. ನನಗೆ ಹೋಗಕ್ ಇಷ್ಟ ಇಲ್ಲ ನೋಡು. ಇಲ್ಲಿರ್ಬೇಡ ಅಂತ ಹೇಳ್ತಾ ಇದೀನಿ ನಾನು ನಿನಗೆ. ಏನ ಹೋಗು ಅಂತ ಹೇಳ್ತಾ ಇದೀನಿ ನಾನು ನಿನಗ. ನೀವು ಅಲ್ಲಿ ಕಳಿಸಿದ್ರೆ ಈಸ ತಗೊಂಡು ಸಾಯ್ತೇನೆ ನಾ ಅಷ್ಟೇ. ಇಲ್ಲೇ ಇರಕ್ ಬಿಟ್ರೆ ಇರ್ತೇನಿಲ್ಲ ಸಾಯ್ತೇನೆ. ನನಗೆ ಅವನ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ. ಅವನು ಉಪಯೋಗಿಲ್ಲ. ಬೇಡಪ್ಪ ಬೇಡ. ನೀನು ಮತ್ತೆ ನಿಮ್ಮ ತಂಗಿ ಬಂದು ಅಲ್ಲಿ ಸತ್ತು ಹಿಂದಾಗಡೆ ಅತ್ತಿ ಮಾವನ ಏನ ಮಾಡಿ ಸಾಯಿಸಿದ್ರು ಅಂತೇಳಿ ನಿಮ್ಮವ್ವ ಕಂಪ್ಲೇಂಟ್ ಕೊಡೋದು ನಮ್ಮ ಅಂತ್ಯಾನ ಮರ್ಯಾದಿ ಈಗಾಗಲೇ ಬೀದಿಗೆ ಬಂದೈತಿ. ಇನ್ನೊಟ್ಟು ಮತ್ತೆ ಕೋರ್ಟ್ ಮೆಟ್ಲ ಏರೋದು ಬೇಡ. ಏನ ನಿಮ್ಮ ತಂಗಿ ನಿಮ್ಮ ಮನೆಗೆ ಇಟ್ಕೋರಿ. ಏನು ಆಕಿಗೆ ಅವತ್ತು ಗಂಡನ ಮನೆಗೆ ಸಂಸಾರ ಮಾಡ್ಬೇಕು ಅನ್ಸತ್ತೆ ಅವತ್ತು ಬರಲಿ. ನಮ್ಮ ಹಣೆ ಬರ ಏನು ಮಾಡೋಕ್ಕಾಗಂಗಿಲ್ಲ. ಇಂಥದ್ದೊಂದು ಬಂದು ಜೋಡಾಗ್ಬೇಕಂತ ತಿತ್ತಕಂತತಿ ಅದಾಗೈತಿ. ಏನು ಆಗಲಿ ನನ್ನ ಮಗನ ಹಣೆ ಬರ್ದಾಗ ಏನಾಕತ್ತದ ಆಗಲಿ. ನಡೀರಿ ನಡೀರಿ ಹೋಗುನ. ಬರ್ಲಿ ಹೋಗಕ್ಕೆ ಯಾವ ದೇವತ್ತು ಬರ್ತಾಳೆ ಬರವಲ್ಲ ನಡ್ರಿ. ಆದರೂ ಅಮ್ಮಾರ ಒಂದು ಮಾತು ಹೇಳ್ತೀನಿ. ಈಗ ಮದುವೆ ಆಗೋದು ಆಗಿಬಿಟ್ಟೈತ್ರಿ ಹೌದಾ? ಈಗ ಸುಮ್ಮನೆ ನೀವು ಅಕ್ಕಿ ನಿಲ್ಲಿಟ್ಕೊಂಡು ಅರ್ಧ ಸಂಸಾರ ಹಾಕಿದ ಹಾಳಾದಂಗೆ ಆಕೈತಿ ನೋಡ್ರಿ. ವಿಚಾರ ಮಾಡ್ರಿ. ಗಂಡ ಅಲ್ಲೇ ಹಾಕಿಲ್ಲ ಅಂದ್ಬಿಟ್ಲೆ ಕುಡ್ಕುಡ್ದು ಅವನು ಬೀಳ್ತಾದನ ಏನ್ರಿ? ಅದಕ್ಕೆ ಈಗ ಹೋಗಿ ಈಗ ಒಟ್ಟು ಅವನ್ನ ದಾರ್ಯಾಗ ತೊಗೊಂಡಿಲ್ಲ ಅಂದ್ರೆ ಚಲೋ ಆಕತಿ. ಇಲ್ಲ ಸಂಸಾರ ಮಾಡಿದ್ರೆ ನಾಳೆ ಏನೋ ಮಾತಾಡೋಕ್ಕೂ ಒಂದೈತಿ ಅಧಿಕಾರ ಇರ್ತೈತಿ. ಆಸ್ತಿ ಕೊಡು ಅಡು ಕೊಡು ಅಂತಂದ್ರೆ ಇದು ಪಿತ್ರಾರ್ಜಿತವಾಗಿ ಬಂದಿದ್ದ ಆಸ್ತಿ ಅಲ್ರಿ. ನಮ್ಮ ಅಣ್ಣ ಕಷ್ಟಪಟ್ಟು ನಮ್ಮ ಅಪ್ಪನ ಮುಂದೆ ಏನೂ ಇದ್ದಿದ್ದಿಲ್ಲ. ಕಷ್ಟಪಟ್ಟು ನಮ್ಮ ಅಣ್ಣ ದುಡಿದು ಮಾಡ್ಕೊಂಡಿರೋಂಥ ಆಸ್ತಿ ಅದು ಏನ್ರಿ. ಸ್ವಲ್ಪ ಇದ್ದಿದ್ದು ಹೊಲಾನ ಇಷ್ಟು ಬೆಳೆಸ್ಯಾನವ ಏನ್ರಿ. ಹಂಗೆ ಏಕದಮ್ ಬರೆದು ಕೊಡೋ ಅಂತಂದ್ರೆ ಹೆಂಗೆ ಬರೆದು ಕೊಡ್ತಾರ್ರಿ? ಮತ್ತು ಆಮೇಲೆ ಈಕೆ ಹೆಸ್ರಿಗೆ ಬರ್ದು ಈಕೆ ತೊಗೊಂಬ ಮತ್ತು ನಿಮ್ಮ ಮನ್ಯಾಗ ಕುಂತ್ಲು ಅಂತ ತಿಕ್ಕೋರಿ. ಅವನ ಹೆಸ್ರಿಗೆ ಒಂದು ಅರ್ಧ ಬರ್ದ್ಬಿಟ್ಲೆ ಅವ್ನು ಎಲ್ಲಾರ ಅಡವಿಟ್ಟು ಇಸ್ಪಿಟ್ಟಾಡಿದ ಅಂತ ತಿಕ್ಕೋರಿ. ಅವರಿಬ್ರು ಗಂಡ ಇಂತೇನು ಭಿಕ್ಷೆ ತಗೋಬೇಕಾ? ಆಮೇಲೆ ಎಲ್ಲ ವ್ಯಾಪಾರ ವಹಿವಾಟು ಎಲ್ಲ ಪ್ರತಿಯೊಂದು ನಮ್ಮ ಅಣ್ಣನ ಹೆಸರೇ ನಡೀತಾವೆ. ಈಗ ಅವ್ನು ಎಲ್ಲದನ್ನು ಏಕದಮ್ ಈಕೆ ಹೆಸ್ರಿಗೆ ಮಾಡೋಕ್ಕಾಕತ್ತೆ? ಏನು ಮಾತಂತ ಮಾತಾಡ್ತೀರಿ? ಯಾರು ಬಂದು ಸೊಸಿ ಹೆಸರಿಗೆ ಆಸ್ತಿ ಬರೋಕೆ ಯಾರು ಒಪ್ಪುದಿಲ್ರಿ ಏನ್ರಿ. ಅದು ಮಗ ಇರತ್ಲೆ ಮಗಳು ಬೇಕದಾಳ, ಮಗಳಿಗೆ ಮಕ್ಕಳದಾವು ಎಲ್ಲ ಇದ್ದು ಅತ್ತಿ ಮಾವ ಗಟ್ಟದಾರವ್ರು ಎಲ್ಲ ಇದ್ದು ಯಾರಿಗೆ ಬರೀತಾರ ಸೊಸಿಗೆ? ಬರ್ತೇನೆ ತೋರ್ವಾನು ಬರ್ತೇನಪ್ಪ ಆದಿತ್ಯ. ಬಂದ್ಬಿಟ್ಲಿಕ್ಕೆ ಬುದ್ಧಿ ಹೇಳಕ್ಕೆ. ಅವತ್ತ ನನ್ನ ಮಗಳು ಓಡಿಗೆ ಲಗ್ನ ಮಾಡ್ಕೊಂಡಾಗ ಅವ ಸರಿ ಇಲ್ಲ ಅಂತ ಒಂದು ಸ್ವಲ್ಪ ತಿಳಿಸಿ ಹೇಳಿದ್ರಕ್ಕಿತ್ತು. ಏನಿಲ್ಲ ಎತ್ತಿಲ್ಲ ಗೊತ್ತಿದ್ದು ಗಪ್ಚಿಪ್ ಕುಂತ್ರು. ಈಗೆಲ್ಲರೂ ಬಂದಾರ ಬುದ್ಧಿ ಹೇಳಕ್ಕೆ. ಯವ್ವ ಇವತ್ತು ನಿನ್ನ ಮಗಳು ಹೇಳಿದ್ಲು ನನ್ನ ಕಳಿಸಿದ್ರೆ ಉರ್ಲಾಕೋತೇನೆ ಅಂದಾಳ ಇಲ್ಲಕ್ಕೆ. ಇವತ್ತು ಹೇಳ್ತಾನೆ ನಿನ್ನ ಮಗಳ ವಿಚಾರಕ್ಕೆ ನಾ ಇನ್ನು ತಲೆ ಹಾಕಿದ್ರೆ ನಿನ್ನ ಕಾಲನ್ ಚಪ್ಪ ತೊಗೊಂಡು ನಾನು ಹೊಡಿ ನೀನು ಏನ
ಆಕಿ ಸಂಸಾರ ಆಕಿನೇ ಸರಿ ಮಾಡ್ಕೋಬೇಕು. ನಾ ಮಾತ್ರ ಇದ್ರಾಗ ಇಂಟರ್ಫಿಯರ್ ಆಗುದಿಲ್ಲ ಅಷ್ಟೇ. ಏನು ಕಳಿಸಿದ್ರೆ ಉರ್ಲಾಕೋತೀನಿ ಅಂದಾಳಲ್ಲಕಿ, ಆಯ್ತು ಆಕಿ ಎಲ್ಲಿ ಇಷ್ಟನ ಅಲ್ಲಿ ಇರ್ಲಿಕ್ಕೆ. ನಾನು ಆಕಿನ ಬಲವಂತ ಮಾಡಿ ಕಳ್ಸೋದಿಲ್ಲ. ನಾಳೆ ಏನಾರ ಮಾಡ್ಕೊಂಡ್ರೆ ಅದು ನನಗೆ ಕೆಟ್ಟ ಹೆಸರು. ಏನು ಆಮೇಲೆ ನನಗೂ ಒಂಥರ ಮನ್ಸಿಗೆ ನೋವಾಗೋದು ಬೇಡ. ಆಕಿ ಎಲ್ಲಿರ್ಬೇಕಂತಾಳಲ್ಲ ಅಲ್ಲಿ ಇರ್ಲಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಆಕಿ ಗಂಡನ ಮನ್ಯಾಗ ಇರ್ಲಾರ್ದ ಇಲ್ಲೇ ಇದ್ದು ನಾಳೆ ಏನೋ ಒಂದು ಹೆಚ್ಚು ಕಮ್ಮಿ ಆದಾಗ ಈಕಿ ಹೋಗಿ ಅಲ್ಲಿ ಮಾತಾಡಿದ್ರೆ ಮರ್ಯಾದೆ ಉಳಿಯಂಗಿಲ್ಲ ಮರ್ಯಾದೆ ಇರಲ್ಲ ಈಕಿಗೆ. ಹೇಳ್ತಾ ಇದೀನಿ, ಈಕಿ ತನ್ನ ಜಗನ ಅಲ್ಲೇ ಗಟ್ಟಿ ಮಾಡ್ಕೋಬೇಕು ಈಕಿ. ಹೌದನ್ನಂಗ ಏನ್ ಮಾಡ್ತಾಳ ನೋಡ್ ಈಕಿಗೆ ಬಿಟ್ಟಿದ್ದು. ಎಲ್ಲಾರು ಬುದ್ಧಿ ಹೇಳೋರ ಆಗ್ಯಾರ.